ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ತುಳಸಿಯ ಮಹತ್ವದ ಬಗ್ಗೆ ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಪ್ರಾಚೀನ ದಂತಕಥೆಯ ಪ್ರಕಾರ ದೇವತೆಗಳು ಮತ್ತು ದಾನವರು ಕ್ಷೀರಸಾಗರವನ್ನ ಕಡೆಯುತ್ತಿರುವಾಗ ಕೊನೆಯಲ್ಲಿ ಅಮೃತ ಕಲಶವು ಬರುತ್ತದೆ. ಅದನ್ನ ಕೈಗೆ ತೆಗೆದುಕೊಂಡು ವಿಷ್ಣುವಿನ ಕಣ್ಣುಗಳಿಂದ ಬಂದಂತಹ ಆನಂದ ಬಾಷ್ಪಗಳು ಆ ಕಲಶದಲ್ಲಿ ಬೀಳುತ್ತವೆ. ಅದರಿಂದ ಒಂದು ಸಣ್ಣ ಗಿಡ ಉದ್ಭವಿಸುತ್ತದೆ. ಅದಕ್ಕೆ ಯಾವುದು ಹೋಲಿಕೆ ಇಲ್ಲದಿದ್ದರಿಂದ ವಿಷ್ಣುವು ತುಳಸಿ ಎಂದು ಹೆಸರಿಡುತ್ತಾನೆ. ನಂತರ ಲಕ್ಷ್ಮಿಯೊಂದಿಗೆ ತುಳಸಿಯನ್ನ ಮದುವೆಯಾಗುತ್ತಾನೆ. ಇದು ತುಳಸಿಯ ಪ್ರಾಚೀನ ದಂತಕಥೆ. ಹಾಗೆ ತುಳಸಿಯ ಇನ್ನೂ ಹೆಚ್ಚಿನ ಮಹತ್ವಗಳನ್ನು ಮುಂದೆ ನೋಡೋಣ ಬನ್ನಿ ಸ್ನೇಹಿತರೆ. ತುಳಸಿ ಗಿಡವನ್ನ ಲಕ್ಷ್ಮೀ ದೇವಿಯ ಸಂಕೇತವೆಂದು ಕೂಡ ಪರಿಗಣಿಸಲಾಗುತ್ತದೆ. ಈ ತುಳಸಿ ಗಿಡವು ಅನೇಕ ರೋಗಗಳಿಗೆ ರೋಗ ನಿರೋಧಕ ಶಕ್ತಿಯಾಗಿಯೂ ಮಹತ್ವದ ಕಾರ್ಯವನ್ನು ನಿರ್ವಹಿಸುತ್ತದೆ. ಹಾಗೆ ಈ ತುಳಸಿ ಗಿಡವು ಅನೇಕ ಕಾಯಿಲೆಗಳಿಗೆ ರಾಮಬಾಣವಾಗಿ ಕಾರ್ಯನಿರ್ವಹಿಸುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಇದು ಪರಿಣಾಮಕಾರಿಯಾಗಿದೆ ಮತ್ತು ಶೀತ, ಜ್ವರ, ಅಸ್ತಮ ಇತ್ಯಾದಿ ಕಾಯಿಲೆಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಹಾಗೂ ಇದರ ಉಪಯೋಗಗಳ ಬಗ್ಗೆ ಹೇಳಬೇಕು ಅಂತಂದರೆ ಅನೇಕ ರೋಗಗಳನ್ನು ಗುಣಪಡಿಸುತ್ತದೆ. ಹಾಗೆ ರಕ್ತವನ್ನು ಶುದ್ಧೀಕರಿಸುವಲ್ಲಿ ಮಹತ್ವದ ಕಾರ್ಯವನ್ನು ವಹಿಸುತ್ತದೆ. ಈ ಚರ್ಮದ ರೋಗಗಳಿಗೆ ತಾಜಾ ತುಳಸಿ ಎಲೆಗಳನ್ನು ಬಳಸಿಕೊಂಡು ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಹಾಗೆ ಇದು ರಕ್ತದೊತ್ತಡವನ್ನು ಕಡಿಮೆ ಮಾಡುವ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಸ್ನೇಹಿತರೆ, ಇವಾಗ ಕಿಡ್ನಿ ಸ್ಟೋನ್ ಆಗುತ್ತಲ್ಲ, ಆ ಟೈಮಲ್ಲಿ ಈ ಎಲೆಗಳನ್ನು ತಿನ್ನೋದ್ರಿಂದ ನಾವು ಕಿಡ್ನಿ ಸ್ಟೋನನ್ನು ಆದಷ್ಟು ಬೇಗ ನಿವಾರಣೆ ಮಾಡ್ಕೊಳ್ಬೋದು. ಹಾಗೆ ಸ್ನೇಹಿತರೆ, ಈಗ ಅಲರ್ಜಿ ಟೈಪಲ್ಲಿ ಹುಳಕಡ್ಡಿ ಅಂತ ಹೇಳಿ ಒಂದು ಕಾಯಿಲೆ ಬರುತ್ತೆ. ಆ ಕಾಯಿಲೆಗೂ ಕೂಡ ಇದು ರಾಮಬಾಣವಾಗಿ ಕಾರ್ಯನಿರ್ವಹಿಸುತ್ತದೆ. ಹುಳಕಡ್ಡಿ ಕಾಯಿಲೆ ಬಂದಾಗ ನಾವು ಈ ತುಳಸಿ ಎಲೆ ಹಾಗೂ ಉಪ್ಪನ್ನು ನೀಟಾಗಿ ಜಜ್ಜಿ ಅದಕ್ಕೆ ಮನೆಯಿಂದ ಅಂದರೆ ಮನೆ ಸೂರಿಂದ ಹೊರಗಡೆ ಹಚ್ಚೋದ್ರಿಂದ ಅದನ್ನು ಆದಷ್ಟು ಬೇಗ ನಿವಾರಣೆ ಮಾಡ್ಬೋದು. ಹೀಗೆ ಅನೇಕ ಕಾಯಿಲೆಗಳಿಗೆ ಈ ತುಳಸಿ ರಾಮಬಾಣವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಈ ತುಳಸಿ ಗಿಡವು ಆಯುರ್ವೇದದಲ್ಲಿ ಅತಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈ ತುಳಸಿ ಎಲೆಯು ವಿಟಮಿನ್ ಎ ಮತ್ತು ಸಿ ಕ್ಯಾಲ್ಸಿಯಮನ್ನು ಹೊಂದಿರುತ್ತದೆ. ಹಾಗೆ ಜಿಂಕ್ ಕಬ್ಬಿಣಾಂಶವು ಅಪಾರ ಪ್ರಮಾಣದಲ್ಲಿ ತುಳಸಿಯಲ್ಲಿ ನಾವು ಕಾಣಬಹುದು. ಈ ತುಳಸಿ ಎಲೆಯ ಇನ್ನೊಂದು ಮಹತ್ವದ ಪ್ರಯೋಜನವೇನೆಂದರೆ ಪ್ರತಿದಿನ ಬೆಳಗ್ಗೆ ಇದರ ಎಲೆಯನ್ನು ತಿನ್ನೋದ್ರಿಂದ 2-3 ಎಲೆಗಳನ್ನು ತಿನ್ನೋದ್ರಿಂದ ನಮ್ಮ ಜ್ಞಾಪಕ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕೆ ಸಹಕಾರಿಯಾಗುತ್ತೆ. ಹಾಗೆ ಇದು ರಕ್ತದ ಒತ್ತಡವನ್ನು ಕಡಿಮೆ ಮಾಡಲು ಕೂಡ ಸಹಕಾರಿಯಾಗಿದೆ. ಸ್ನೇಹಿತರೆ, ಹೀಗೆ ತುಳಸಿ ಗಿಡವು ಅನೇಕ ರೋಗಗಳಿಗೆ ರಾಮಬಾಣವಾಗಿಯೂ ಮನೆಮದ್ದಾಗಿಯೂ ಕಾರ್ಯನಿರ್ವಹಿಸುತ್ತದೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡುವುದರ ಮೂಲಕ ಈ ಒಂದು ಚಾನಲನ್ನು ಸಪೋರ್ಟ್ ಮಾಡಿ ಸ್ನೇಹಿತರೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ.